ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪಂಜಾಬ್ ಮೇಲೆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಯತ್ನ. ಪಂಜಾಬ್ನ ಅಮೃತಸರದಲ್ಲಿ ಪಾಕ್ ಮಿಸೈಲ್ನ ಅವಶೇಷಗಳು ಕೂಡ ಪತ್ತೆಯಾಗಿವೆ. ಅಮೃತಸರದಲ್ಲಿ 2 ಮಿಸೈಲ್ನ ಅವಶೇಷಗಳು ಪತ್ತೆಯಾಗಿದೆ. ಕೇವಲ ಪಂಜಾಬ್ನ ಹೋಶಿಪುರ ಅಲ್ಲ, ಅಮೃತಸರದಲ್ಲೂ ಕೂಡ ಇದೇ ರೀತಿಯಂಥ ದಾಳಿಗೆ ಪ್ರಯತ್ನ ಪಟ್ಟಿತ್ತು. ಚೀನಾ ನಿರ್ಮಿತ 2 ಕ್ಷಿಪಣಿಗಳನ್ನು ಈಗಾಗಲೇ ದಾಳಿ ಮಾಡಲಾಗಿತ್ತು. ರಷ್ಯಾ ನಿರ್ಮಿತ S-400 ಮೂಲಕ ಭಾರತ ಅದನ್ನು ಕೌಂಟರ್ ಮಾಡಿದೆ. ಭಾರತ ಉಡೀಸ್ ಮಾಡಿದಂಥ 2 ಮಿಸೈಲ್ನ ಅವಶೇಷಗಳು ಈಗಾಗಲೇ ಪತ್ತೆಯಾಗಿದೆ. ಪಂಜಾಬ್ ಮೇಲೆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ನಿರಂತರವಾಗಿ ಪ್ರಯತ್ನ ಮಾಡಿದೆ. ಹೋಶಿಪುರ ಬಳಿಕ ಈಗ ಅಮೃತಸರದ ಮೇಲೂ ಕೂಡ ಪಾಕಿಸ್ತಾನ ಮಿಸೈಲ್ ದಾಳಿಯನ್ನು ಮಾಡಿದೆ. ಇದರಲ್ಲಿ ಪಾಕ್ ಚೀನಾ ನಿರ್ಮಿತ PL-15 ಮಿಸೈಲ್ಗಳನ್ನು ದಾಳಿ ಮಾಡಿದರೆ, ಭಾರತ ರಷ್ಯಾದ S-400 ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ, ಮಿಸೈಲ್ ಕೌಂಟರ್ ಡಿಫೆನ್ಸ್ ಸಿಸ್ಟಮ್, ಅದರ ಮೂಲಕ ಇಂಟರ್ಸೆಪ್ಟರ್ ಮೂಲಕ ಅದನ್ನು ತಡೆಗಟ್ಟಿದೆ. 2 ಕ್ಷಿಪಣಿಗಳು ಕೂಡ ಈಗ ಅದರ ಪಳಿಯುಳಿಕೆಗಳೇನಿದೆ ಅದನ್ನು ಈಗಾಗಲೇ ಕಲೆಕ್ಟ್ ಕೂಡ ಮಾಡಲಾಗಿದೆ. ನೋಡ್ತಾ ಇದ್ದಾರೆ, ಪಾಕ್ ಚೀನಾ ನಿರ್ಮಿತ ಕ್ಷಿಪಣಿಗಳನ್ನು ಭಾರತದತ್ತ ಪ್ರಮುಖವಾಗಿ ಪಂಜಾಬ್ನ ಬಾರ್ಡರ್ಗಳಲ್ಲಿ ನಿರಂತರವಾಗಿ ಫೈರ್ ಮಾಡಲಾಗ್ತಾ ಇದೆ. ಅದನ್ನು ಭಾರತೀಯ ವಾಯುಸೇನೆ ಇಂಟರ್ಸೆಪ್ಟ್ ಮಾಡಿದೆ. ಈ 2 ಮಿಸೈಲ್ಗಳನ್ನು ಮಾಡಿರುವಂಥ ನೋಡ್ತಾರೆ, ಸಹಜವಾಗಿ ಸಾಕಷ್ಟು ತಂತ್ರಗಾರಿಕೆಯಿಂದಲೇ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಡಿಫೆನ್ಸ್ ಸಿಸ್ಟಮ್ಸ್ಗಳಲ್ಲಿ ಪ್ರಮುಖವಾಗಿ ಫೈರ್ ಮಾಡುವಂಥ ಸಂದರ್ಭದಲ್ಲಿ ಮಿಸೈಲ್ಗಳನ್ನು ಭಾರಿ ಪ್ರಮಾಣದಲ್ಲಿ ಫೈರ್ ಮಾಡ್ತಾರೆ. ಬಹುಶಃ ಅದನ್ನು ಟೆಸ್ಟ್ ಮಾಡಲಿಕ್ಕೂ ಕೂಡ ಪಾಕಿಸ್ತಾನ ಯಾವ ರೀತಿಯಲ್ಲಿ, ಯಾವ ಭಾಗದಲ್ಲಿ, ಜೊತೆಗೆ ಭಾರತ ಹೇಗೆ ಸನ್ನದ್ಧವಾಗಿದೆ ಅಂತ ಅದನ್ನು ಟೆಸ್ಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈ ರೀತಿ ಮಿಸೈಲ್ಗಳನ್ನು ದಾಳಿ ಮಾಡಿರ್ಬೋದು. ಹಾಗೆ ಮುಂದಿನ ಹಂತದಲ್ಲಿ ಇನ್ನೂ ಭಾರಿ ಪ್ರಮಾಣದಲ್ಲಿ ಇಂತಹ ದಾಳಿಗಳನ್ನು ನಾವು ನಿರೀಕ್ಷೆ ಮಾಡ್ಬೋದಾಗತ್ತೆ. ಯಾಕೆಂದರೆ ಈಗಾಗಲೇ ಹೋಶಿಪುರ ಮತ್ತು ಅಮೃತಸರದಲ್ಲಿ ಭಾರಿ ಪ್ರಮಾಣದ ದಾಳಿಗೆ ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ ಭಾರತದ S-400 ಸಿಸ್ಟಮ್ಸ್ ಏನಿದೆ, S-400 ಸಿಸ್ಟಮ್ ಸಂಪೂರ್ಣವಾಗಿ ಪಾಕಿಸ್ತಾನದ ಪ್ರಯತ್ನವನ್ನು ವಿಫಲಗೊಳಿಸಿದೆ. ಆದರೆ ಅದರ ಪ್ರಯತ್ನ ಮಾತ್ರ ಇನ್ನೂ ಕೂಡ ಮುಂದುವರಿಯುವಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಹೋಶಿಪುರ ಹಾಗೂ ಅಮೃತಸರದಲ್ಲಿ 2 ಕ್ಷಿಪಣಿಗಳನ್ನು, ಪ್ರತ್ಯೇಕ ಕ್ಷಿಪಣಿಗಳನ್ನು ದಾಳಿ ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಇದು ಪಾಕಿಸ್ತಾನ ಮತ್ತು ಅಮೃತಸರ. ಇನ್ಫ್ಯಾಕ್ಟ್ ಪಂಜಾಬ್ನ ಅಮೃತಸರ ಭಾಗದಿಂದ ಬರ್ತಾ ಇರುವಂಥ ದೃಶ್ಯ. ಪಂಜಾಬ್ನ ಅಮೃತಸರದಲ್ಲಿ ಇದೇ ರೀತಿಯಂಥ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ಮಿಸೈಲ್ ದಾಳಿ ಪ್ರಯತ್ನ ಪಟ್ಟಿದ್ದರೂ ಕೂಡ ಅದರಿಂದ ಯಶಸ್ಸು ಸಿಕ್ಕಿಲ್ಲ. ಭಾರತ ಮಧ್ಯದಲ್ಲೇ ಇಂಟರ್ಸೆಪ್ಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನ ಹೊಡೆದುಳಿಸಿರುವಂಥ ಅಥವಾ ಪಾಕಿಸ್ತಾನ ಕಳಿಸಿರುವಂಥ PL-15 ಏನಿದೆ ಅದನ್ನು ಭಾರತ ಹೊಡೆದುಳಿಸಿದೆ. ಅದರ ಪಳಿಯುಳಿಕೆಗಳು, ಆ ಮಿಸೈಲ್ನ ಅವಶೇಷಗಳು ಈಗ ಪಂಜಾಬ್ನ ಬೇರೆ ಬೇರೆ ಭಾಗದಲ್ಲಿ, ಹೋಶಿಪುರ, ಅಮೃತಸರ ಈ ಭಾಗದಲ್ಲಿ ಬಿದ್ದಿವೆ. ಅದನ್ನು ಸ್ಥಳೀಯರು ಗಮನಿಸಿ ಕೂಡಲೇ ಸೇನೆಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಸರ್ವಪಕ್ಷ ಸಭೆ ನಡೀತಾ ಇದೆ. ಸರ್ವಪಕ್ಷ ಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಗಂಭೀರವಾದಂಥ ಚರ್ಚೆ ಕೂಡ ಆಗಿದೆ. ಸರ್ವಪಕ್ಷ ಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗಿದೆ. ವಿಪಕ್ಷಗಳಿಗೆ ಸೇನೆಯ ಕಾರ್ಯಾಚರಣೆ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಸೇನೆ ದಾಳಿ ಮಾಡಿತು, ಯೋಧರ ದಿಟ್ಟ ದಾಳಿಗೆ ಸರ್ವಪಕ್ಷ ಸಭೆಯಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ನಿರ್ಣಾಯಕ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿರಬೇಕು ಅನ್ನುವಂಥ ಮಾತನ್ನು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವಿರೋಧ ಪಕ್ಷಗಳು ಕೂಡ ಒಟ್ಟಾಗಿರಬೇಕು ಅಂತ ರಾಜನಾಥ್ ಸಿಂಗ್ ಮನವಿಯನ್ನು ಮಾಡಿದ್ದಾರೆ. ಮೋದಿ ಒಗ್ಗಟ್ಟಿನ ಸಂದೇಶವನ್ನು ರಾಜನಾಥ್ ಸಿಂಗ್ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಇನ್ನಿತರ ನಾಯಕರಿಗೂ ಕೂಡ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸಭೆಯಲ್ಲಿ ಭಾರತದ ಸೇನಾ ಕಾರ್ಯಾಚರಣೆ ಬಗ್ಗೆ ಅಭಿನಂದನೆ ಸಲ್ಲಿಕೆ ಮಾಡಲಾಗಿದೆ. ಸೇನಾ ಪಡೆಗಳಿಗೆ ಎಲ್ಲ ಪಕ್ಷದ ನಾಯಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರತ ಒಟ್ಟಾಗಿರಬೇಕು, ಪ್ರಮುಖವಾಗಿ ಭಾರತದ ಕಾರ್ಯಾಚರಣೆ ಮುಂದೆ ಯಾವ ರೀತಿ ಇರುತ್ತೆ ಅಂತ ಸದ್ಯಕ್ಕೆ ಆ ಸಭೆಯಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿಲ್ಲ. ಬದಲಾಗಿ ಈ ಒಂದು ಸಭೆಯಲ್ಲಿ ಮೊನ್ನೆ ನಡೆದಂಥ ಕಾರ್ಯಾಚರಣೆ ಬಗ್ಗೆ ಪೂರ್ಣ ವಿವರವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ಪಕ್ಷದ ನಾಯಕರುಗಳಿಗೆ ನೀಡಿದ್ದಾರೆ. ಅದಾದ ಬಳಿಕ ಎಲ್ಲ ನಾಯಕರು, ರಾಜ್ಯದ ಹಾಗೂ ದೇಶದಿಂದ ಬೇರೆ ಬೇರೆ ಭಾಗದಿಂದ ಬಂದಂಥ ಎಲ್ಲ ಪಕ್ಷಗಳ ನಾಯಕರು ಸಂಪೂರ್ಣವಾಗಿ ಸೇನೆಯ ಕಾರ್ಯಾಚರಣೆಗೆ ಮೆಚ್ಚುಗೆಯನ್ನು MDH ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH